ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. 8:30 ಆಗೈತೆ. ಲಾಗ್ ಚಲೋ ಮಾಡಿ ನೋಡಿ. ಇವಾಗ ಯಾಕೆ ಇಷ್ಟು ಲೇಟಾಗಿ ಲಾಗ್ ಚಲೋ ಮಾಡಿ ಅಂದ್ರೆ ಒಂದು ಕಾರಣ ಇದೆ ಸ್ನೇಹಿತರೆ. ಯಾಕೆ ಕಾರಣ ಏನಂತ ಮುಂದೆ ಹಿಡಿಯೋದಾಗ ಹೇಳ್ತೀನಿ ನಿಮ್ಗೆ. ನೋಡಿ ಇಲ್ಲೇ ಇದು ಒಂದಿಷ್ಟು ಮಡಿಕೆ ಕಾಳಿದ್ದು ಅದನ್ನೇ ಒಂದಿಷ್ಟು ಸಾಂಬಾರು ಮಸಾಲೆ ಹಾಕಿ ಸಾಂಬಾರು ಐತೆ ಮಾಡಿ ಪಡ್ಡು ಮಾಡಾಕತ್ತೀನಿ ರೀ. ಶ್ರಾವಣಿ ಕೂಡ ಉಣ್ಣಾಕತ್ತಾಳ, ಸ್ಕೂಲಿಗೆ ಹೋಗ್ತಾಳ್ರಿ ಆಕಿ. ಯಾಕೋ ಮನುಷ್ಯ ಸರಿಲ್ಲ, ಉಣ್ಣಾಕ ಕೊಟ್ಟು ಮುತ್ಯಾಗ ಒಂದಿಷ್ಟು ಹಾಕಿ ಕೊಟ್ಟು ಹೋಗಿ ಕೊಟ್ಟು ಬರಪ್ಪ ಮುತ್ಯಾಗ ಅಂತ ಹೇಳಕತ್ತೀನಿ. ಇಲ್ಲಿ ಮುಂದೆ ಆಯ್ದು ಹೋಗಂಗಿಲ್ಲ ರೀ ಮುತ್ಯಾಗ ಕೊಡಕ್ಕೆ. ಹಿಂದೆ ಅದೇ ಓದ್ತಾಳೆ, ಶ್ರಾವಣಿ ಹಿಂದೆ ಅದೇ ಓದ್ತಾಳೆ. ಯಾಕೆ ಏನಂತ ಮುಂದೆ ಹಿಡಿಯೋದಾಗ ಗೊತ್ತಾಗುತ್ತೆ ನಿಮಗೆ. ಸ್ನೇಹಿತರೆ ಈಗ ನೋಡಿ ಎಲ್ಲ ಕ್ಲೀನ್ ಇನ್ನೂ ಪಡ್ಸಾಲಿ ಕಸ ಹೊಡಿಲ್ಲ ರೀ. ಇಷ್ಟೊತ್ತನ ರಾತ್ರಿ ಬೆಳ್ತಕ್ಕ ನಿದ್ದಿಲ್ಲ. ಅಲ್ಲೊಬ್ರು ತೀರ್ಕೊಂಡಾರೆ, ಹಿಂಗಾಗಿ ನಾನು ನಿದ್ದಿಲ್ಲ, ಅಲ್ಲೇ ಕುಂತೀನಿ ರೀ. ಇವಾಗ ಬಂದು ಇವ್ರಿಗೆ ಒಂದು ಸ್ವಲ್ಪ ಪಡ್ಡು ಅಡುಗೆ ಮನೆ ಕಸ ಗುಡಿಸ್ಕೊಂಡು ಆಗಾಡ್ರೆ ಪಡ್ಡು ಮಾಡಿ ಒಂದಿಷ್ಟು ಸಾಂಬಾರು ಮಾಡಿ ಬುತ್ತಿ ಕಟ್ತೀನಿ ರೀ ಆಕೆಗೆ. ಮುತ್ಯಾಗೂ ಕೊಟ್ಟು ಬರ್ಬೇಕು ರೀ ಹೋಗಿ. ನೋಡಿ ಬೇಕಾದ್ರೆ ಪಡ್ಸಾಲಿ ಕಸ ಹೊಡಿಲ್ಲ, ಆಮೇಲೆ ಹುಡುಕ್ತೀನಿ ರೀ. ಮಣ್ಣಿಗೆ ಆಗಿಂದ ಹುಡುಕ್ತೀನಿ ಪಡ್ಸಾಲಿ ಕಸ. ಏನು ಮಾಡೋದು ರೀ, ಮನುಷ್ಯಾಗ ಭಾಳ ಟೆನ್ಷನ್ ಆಗಿಬಿಟ್ಟೈತ್ರಿ ಅದು. ಸಣ್ಣವ್ರಿಗೆ ಇಂಥ ಸಾವು ಕೊಟ್ಟು ನನ್ನ ದೇವರು. ದೊಡ್ಡವ್ರಿಗೆ ಎಷ್ಟು ತ್ರಾಸ ಆಗುತ್ತೆ ಹೇಳ್ರಿ. ಸಣ್ಣ 3 ಮಕ್ಳು ಅದಾವ ಸ್ನೇಹಿತರೆ. ತಾಯಿ ಇಲ್ಲದ ಮಕ್ಕಳು ಹೆಂಗೆ ಬಾಳಬೇಕು ಜೀವನದಲ್ಲಿ, ಕಷ್ಟ ಇದ್ದಾರ ಸ್ನೇಹಿತರೆ. ಹೆಂಗೆ ಏನು ಅನ್ನೋದು ಅವ್ರು ಯಾರು ಏನು ಎಲ್ಲ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಇವಾಗ ನಾನು ಎಲ್ಲ ಮಾಡ್ಕೊಂಡು ಕೇರಿ ಶ್ರಾವಣಿ ಸ್ಕೂಲಿಗೆ ಕಳಿಸಿ ನಾನು ಹೋಗ್ಬೇಕು ರೀ ಅಲ್ಲಿ. ಅದಕ್ಕೆ ಅಲ್ಲಿ ಹೇಳ್ಕೊತ ಕುಂದ್ರಲ್ಲೀಗ ಶ್ರಾವಣಿನವ್ರು ಮುತ್ಯ ಕೊಡಕ್ಕೆ ನೋಡಿ ಮುಂದೆ ಮನೆ ಮುಂದೆ ಐತ್ರಿ. ಮನೆ ಮುಂದೆ ಅದು ಹೆಂಗೆ ಕೊಡ್ತಾರೆ ಅಂತೇಳಿ ಹಿಂದಾಗಿ ಕೊಡ್ತೀನಿ ರೀ. ಯಾಕಂದ್ರೆ ವಯಸ್ಸಾಗೈತ್ರಿ, ಅವರು ಕೂಡ ಊಟ ಮಾಡಿ ಚೆನ್ನಾಗಿರ್ಬೇಕು. ನಾವು ಉಣ್ಲಿಕ್ಕೆ ಒಂದು ಹೊತ್ತು ಹಿಡಿತೈತೆ ರೀ. ವಯಸ್ಸಾದ್ರಿ ಮೊದಲು ಊಟ ಕೊಡಬೇಕು ಸ್ನೇಹಿತರೆ ಇಂಥ ಹೊತ್ತಿನಾಗ. ಮತ್ತು ಶ್ರಾವಣಿ ಕೂಡ ಕೊಟ್ಟು ಬಂದ್ಲು. ಈ ಬ್ಯಾಗ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತೀನಿ ಅಂದ್ಲು. ಹಿಂಗೆ ಮುಂದೆ ಅದು ಹೋಗ್ಬೇಡವ ನೀನು, ಮುಂದೆ ಚಪ್ಪಲ್ ಹಾಕೊಂಬ, ನಾ ಆ ಕಡೆ ಬ್ಯಾಗು ಬುತ್ತಿ ಬ್ಯಾಗು ತೊಗೊಂಬರ್ತೀನಿ ಅಂತಂದೆ. ಇಲ್ಲಿ ಮನೆ ಮಗ್ಳಿಗೆ ತೊಗೊಂಬಂದು ನೋಡಿರಿ. ಈ ಕಡೆ ಬೀರಪ್ಪನ ಗುಡಿ ಮಗ್ಳ ತೊಗೊಂಬಂದು ಈ ಕಡೆ ಆದು ಓದ್ತಾಳ್ರಿ. ಈ ಕಡೆ ಆದು ಓದ್ಲಿಕ್ಕೆ ಇದು ನಮ್ಮ ಮುತ್ಯಾರ ಮನೆ. ಈಚೆ ಕಡೆ ನಮ್ಮ ಮನೆ ಸೇಮ್ ಐತಂದ್ನೆಲ್ಲ. ಈ ಮನೆ ಒಳಗೆ ನಮ್ಮ ಮುತ್ಯ ಇರ್ತಾವೆ ನೋಡಿ. ಸೇಮ್ 2 ಮನೆ ಸೇಮ್ ಅದತ್ತೆ ಸ್ನೇಹಿತರೆ. ನೀವು ಕೇಳ್ತಿದ್ರಲ್ಲ ನಿಮ್ಮ ಯಜಮಾನ್ರ ಫೋಟೋ ಎಲ್ಲಿ, ನಿಮ್ಮ ಯಜಮಾನ್ರ ಫೋಟೋ ಎಲ್ಲಿ ಅಂತ. ಇಲ್ಲಿ ಮುತ್ಯಾರ ಮನೆಯಾಗ ಹಿರಿಯರ ಮನೆಯಾಗ ಐತೆ ನೋಡಿ. ನಮ್ಮ ಮಾವಾರ ಅದ ಈ ಮನೆ ಒಳಗೆ. ಒಬ್ಬರೇ ಮಾವಾರ ಒಬ್ಬರೇ ಇರ್ತಾರೆ. ಅತ್ತೆಯರು ಆ ಮಾವಾರು ಉಸಿರು ಇರಲ್ಲ ಸ್ನೇಹಿತರೆ. ಮಾವ ಒಬ್ಬನೇ ಇರ್ತಾನೆ ನೋಡಿ. ಗಂಡು ಮಕ್ಳು ಇದ್ದ ಮನೆ ಮತ್ತು ಹೆಂಗೆ ನೋಡಿ ಸ್ನೇಹಿತರೆ. ಮನೆ ಮುಂದೆ ಮಂದಿ ಭಾಳ ಸಿಕ್ಕಾಪಟ್ಟೆ ಕುಡಿತು. ಹಾಗೆ ಒಳ್ಳೆ ಅಲ್ಲಿ ಅಂತ ನಾನು ಈ ಕಡೆ ನಮ್ಮ ಮನ್ಯಾಗ ಬಂದೆ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಅಂತ ಆ ಕಡೆ ಹೋಗಿದ್ದೆ. ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಬಂದಿದ್ದೆ. ಎಲ್ಲ ತೆಗೆದಿಡ್ತೀನಿ ಸ್ನೇಹಿತರೆ. ನಾವು ಪಡ್ಡು ಹಾಕಿಟ್ಟು ತೆಗೆದಿಟ್ಟು ಮತ್ತು ನಾನು ಒಳ್ಳೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇವಾಗ ಹೋಗ್ತೀವಿ ಸ್ನೇಹಿತರೆ, ಬನ್ನಿ ಹೋಗೋಣ. ಅಲ್ಲಿ ನೋಡಿ ಸ್ನೇಹಿತರೆ ಮನೆಗಿನ ಆಯಿತು. ಚಹಾ ಮಾಡ್ಕೊಂಡು ಹೋಗಕ್ಕೆ ಬಂದೆ. ಮತ್ತು ಚಹಾ ಕುಡಿಸ್ಬೇಕಲ್ಲ, ಹೆಸ್ರುಬಾಯಿ ತೋರಿಸ್ಬೇಕಲ್ಲ. ಪಟ್ಟನೆ ನಾನೇ ಬಂದು ಗ್ಯಾಸಿ ಮ್ಯಾಗ ಒಂದು ಚೇರಿ ಚಹಾ ಮಾಡ್ಕೊಂಡು ಅದನ್ನು ಬಂದೆ. ಸಕ್ರೆ ಕರಗ್ಲಿ ಅಂತ ಅವಸರ ಐತೆ ರೀ. ಹಿಂಗಾಗಿ ಸಕ್ರೆ ಕರ್ಸಕ್ಕೆ ಈ ಥರ ಮಾಡಾಕೈತಿ ನೋಡಿ ಐಡಿಯಾ ಮಾಡಿ ನೋಡಿ. ಸಕ್ರೆ ಕರಗಲಿ ಚಹಾ ಸೋಸಿ ತೊಗೊಂಡೋಗಿ ಕೊಟ್ಟು ಬರ್ತೀನಿ ಸ್ನೇಹಿತರೆ. ಕೊಟ್ಟು ಬಂದು ಮತ್ತು ಅವ್ರನ್ನ ಕರ್ಕೊಂಬರ್ಬೇಕು ಜಾಗಕ್ಕೆ. ಒಂದಿಷ್ಟು ಮಂದಿ ಜಾಗ ಆಗೈತೆ ರೀ. ಇದು ಆಂಟಿಯರ್ದು ಒಂದಿಷ್ಟು ಮಂದಿ ಐತೆ. ಇಲ್ಲಿ ನೋಡಿ ಚಹಾ ಸೋಸಿದ್ದು ನೋಡಿ ಸ್ನೇಹಿತರೆ. ಚಹಾ ಸೋಸ್ಕೊಂಡೆ ಒಂದು ಚರಿಗೆ ಬಕ್ಕಳ ಸಿಕ್ಕಪ್ಪ ಭಾಳ ಮಂದಿ ಇದಾರೆ ಅವರು. ಹಿಂಗಾಗಿ ಮತ್ತೆಲ್ಲರಿಗೂ ಸ್ವಲ್ಪ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ನೋಡ್ಕೊಂಬಂದಿರಿ ನೀವು. ಏನು ಹಂಗೆ ಏನು ಚಹಾ ಮಾಡಿ ಕೊಟ್ಟು ಬಂದೆ. ಇವಾಗ ಹೋಗಿ ನಾನು ಕೂಡ ಕೊಟ್ಟು ಬಂದು ಮತ್ತು ಅವಿ ಕರ್ಕೊಂಬಂದಿದ್ದೆ. ಅವಿ ಜಾಕ ಮಾಡಿಸಿ ಹುಡುಗಿ ಜಾಕ ಮಾಡಿಸಿ ಮತ್ತು ಪಡ್ಡು ಹಾಕಿ ಅವ್ರು ಊಟ ಮಾಡಿಸಿ ಕಳ್ಸಿದ್ದು ನೋಡಿ. ಒಂದ್ಸಲ ಚಹಾ ಮಾಡ್ಕೊಂಡು ಹೋಗಿದ್ದೆ ಚಹಾ. ಮತ್ತು ಅಲ್ಲೆಲ್ಲ ಮನೆ ಒರೆಸಿ ಅವ್ರಿಗೆಲ್ಲ ಮತ್ತು ಅಲ್ಲಿ ನಮ್ಮ ಅಂಟಿಯವ್ರು ತೊಗೊಂಡೋಗಿಂದ ಮತ್ತು ಅಲ್ಲೆಲ್ಲ ಮನೆ ಕಸ ಗುಡಿಸಿ ಅಲ್ಲಿ ನೀರು ಹೊಡೆದು ದೀಪ ಹಚ್ಬೇಕು ಒಳಗೆ ಬರಾಗ ಮಣ್ಣು ಕೊಟ್ಟು ಬರಾಗ ಅದಕ್ಕೆ ಮಾಡಿ ಬಂದು ಮತ್ತು ಹಂಗೆ ಅವ್ರಿಗೆ ಉಷ್ಟ್ರಿಗೆ ನೀರು ಹಾಕಿ ಅವ್ರು ಜಾಕ ಮಾಡಿಸಿ ಮತ್ತು ಚಹಾ ಮಾಡ್ಕೊಂಡೋಗಿ ಕೊಟ್ಟು ಸಿಲಿಂಡ್ರ್ ಖಾಲಿ ಆಗೈತೆ ರೀ. ತೊಗೊಂಡೋಗ್ಯಾರಿ ಮತ್ತು ತುಂಬ್ಸಂಬ ಕೊಡ್ತಾರೆ ಬಿಡಿ. ಏನಾದರೂ ಹುಟ್ಟುತ್ತೆ ರೀ ಜನ್ಮಕ್ಕೆ. ಸತ್ತೋರ ಬಾಯಾಗ ಒಂದೇ ಮನೆ ನೋಡಿ. ಇದ್ದವ್ರಿಗೆ ಏನು ಕೆಟ್ಟ ಬ್ಯಾನಿ ಮಾಡ್ಕೊಂಡು ತಿಂತೀವಿ ನಾವೇನು ಸ್ನೇಹಿತರೆ. ನೋಡಿ ಇಲ್ಲಿ ಬಾಂಡೆದವ್ರು ಇಷ್ಟು ಬಾಂಡೆ ತಿಕ್ಬೇಕು. ಮಳೆ ಬಂದವು ಇಷ್ಟು ತಿಕ್ಕಬೇಕು. ಅವಿ ಜಾಕ ಮಾಡಿ ಬಟ್ಟೆ ಅದಾವು. ಹೊಸ ಬಟ್ಟೆ ಹೋಗಿ ಹಾಕ್ಬೇಕು ರೀ. ಬಿಸಿಲು ಬಿದ್ದೈತಿ. ಬನ್ನಿ ಸ್ನೇಹಿತರೆ. ಅಂದರೆ ಜಾಕಿಲ್ಲ, ಊಟಿಲ್ಲ. ನನ್ನ ಮಾತ್ರ ಮಾತಾಡೋಕೆ ಬರೋದ್ರಿ. ಹತ್ತು ಅಷ್ಟು ಇದು ಮನುಷ್ಯ ಹೈರಾಣ ಆಗ್ಬಿಟ್ಟೈತೆ. ನಿದ್ದಿಲ್ಲ ರೀ ಬೆಳ್ತಾಕ. ನಿನ್ನೆ 11 ಗಂಟೆಕನ್ನ ತೀರ್ಕೊಂಡ್ರು ನಮ್ಮ ಅಂಟಿಯರು. 11 ಗಂಟೆ ತೀರ್ಕೊಂಡ್ರು. ಬಾಲ್ಕೋಟೆಗಿದ್ರು ದವಾಖಾನ್ಯಾಗ. ಅದು ಯಾಕೆ ತೀರ್ಕೊಂಡ್ರು, ಏನಾಗಿತ್ತು ಅವ್ರಿಗೆ ಅಂತ ಎಲ್ಲ ನಿಮ್ಗೆ ವಿಡಿಯೋದಾಗ ಶೇರ್ ಮಾಡ್ತೀನಿ. ಮುಂದೆ ಬರೋ ವಿಡಿಯೋದಾಗ ನಾನು ಜಾಕ ಮಾಡ್ತೀನಿ, ಶೇರ್ ಮಾಡ್ತೀನಿ ನಿಮಗೆ. ಸದ್ಯ ಬಟ್ಟೆ ಬಾಂಡೆ ಮಾಡಿ ಜಾಕ ಮಾಡಿ ಪೂಜೆ ಮಾಡಿ ಮನೆ ಒರೆಸ್ಬೇಕಾಗಿತ್ತು ರೀ. ಒರೆಸ್ಲಿಲ್ಲ, ನೀನು ಒರೆಸಿದ್ದಲ್ಲ ಅಂತೇಳಿ ಒಟ್ಟು ಮನೆ ಒರೆಸ್ಕೊಂಡು ಕೇರಿ ಚಿಮುಕ್ನಿ ಹೊಡೆದು ಒರೆಸ್ಬಿಡ್ತೀವಿ ಸ್ನೇಹಿತರೆ. ಅಡುಗೆ ಮನೆ ನೋಡಿ ಒಂದಿಷ್ಟು ಒರೆಸ್ಬೇಕು. ಪಡ್ಸಾಲಿ ಇಟ್ಟು ಚಿಮುಕ್ನಿ ಹೊಡೆದ್ಬಿಡ್ತೀನಿ ಅಷ್ಟೇ. ಏನು ಮಾಡಿರಿ, ನೀನು ಬೆಳ್ತಾಕ ನಿದ್ದಿಲ್ಲ ಪದ್ದಿಲ್ಲ ಸುಸ್ತಾಗಿಬಿಟ್ಟೈತೆ. ನೀನೇ ಒಟ್ಟು ಮನೆ ತೊಳೆದೀನಿ ಶುಕ್ರವಾರ ಅಂತೇಳಿ. ಎರಡನೇ ಅಂತಂಬ್ರಲ್ರಿ ನಮಗೇನು ಒನ್ನೆ ಅವರು ನಮ್ಮ ಗಡ್ಡೆ ಬರಲ್ಲ. ಎರಡನೇ ಗಡ್ಡಿ ಸ್ನೇಹಿತರೆ. ಹೆಂಗೆ ಅಲ್ಲಿ 2ನೇ ಗಡ್ಡೆರಾಗಲಿ 1ನೇ ಗಡ್ಡೆರಾಗಲಿ
ಮನುಷ್ಯ ಹಿಂಗೆ ಆಗಬಾರ್ದ್ರಿ. ದೇವ್ರು ಭಾಳ ಅನ್ಯಾಯ ಮಾಡಿದಂತಲೇ ಹೇಳ್ಬೋದು. ನಮ್ಮ ಶ್ರಾವಣ ಕುಮಾರ್ ನೋಟ್ ಹುಡುಗ ಐತಿ. ಶ್ರಾವಣ ಕುಮಾರ್ ನೋಟ್ ಹುಡುಗ ಶ್ರಾವಣ ಅಕ್ಕಿನೂ ವಾರಿ ಹುಡುಗಿ. ನಾನು ನೋಡಿ ದಿಗ್ಲ ಬಡದೈತಿ ರೀ. ಯಾಕಡೆ ಏನೋ ಮಾತಾಡ್ತೀನಿ ರೀ. ಶ್ರಾವಣ ನೋಟು ಹುಡುಗಿ ರೀ. ಒಂದು ಹುಡುಗ ಸ್ವಲ್ಪ 6 ವರ್ಷ 7 ವರ್ಷ ಅದಾನ ರೀ. ಶ್ರಾವಣಿಕ್ಕಿಂತ 1 ವರ್ಷ ಸಣ್ಣ ಅದಾನ ರೀ ಅವ. ಬನ್ನಿ ಬಟ್ಟೆ ಬಂಡೆ ಮಾಡಿ ಮತ್ತೆ ಸಿಗ್ತೀನಿ ರೀ. ಹೇಳ್ತೀನಿ ರೀ ನಿಮ್ಮ ಜಾಕ ಮಾಡಿಲ್ಲ ಕೆಲಸ ಮುಗಿಸೋದು ಪೂಜೆ ಮಾಡಿ ಹೇಳ್ತೀನಿ ರೀ. ಸಮಾಧಾನ ಆಗುತ್ತೆ ಸ್ವಲ್ಪ ಮನ್ಸಿಗೆ. ಹೊಟ್ಟಿಗಿಟ್ಟು ತೊಗೊಂಡು ಕೇರಿ ಹೇಳ್ತೀನಿ ರೀ. ಇನ್ನು ಸಂಜೆ ಅಡುಗೆ ಮಾಡ್ಕೊಂಡು ಕೊಡಬೇಕು. ಮಧ್ಯಾಹ್ನ ಆಗೋದಿಲ್ಲ ಸ್ನೇಹಿತರೆ. ನೀನೇನು ಅಲ್ಲೇ ನೀನು ಮುಕ್ಕೊಂಡು ಹೇಳ್ರಿ. ಅವು ಕಣ್ಣು ಇದೆಚ್ಚಿಡ್ರಿ. ಹೇಳ್ತೀನಿ ರೀ ಅದು ಏನಾಯ್ತು ಏನೆಲ್ಲ ಗಿಟ್ಟು ನಿಮ್ಮ ಮುಂದೆ ಹೇಳ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ, ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ನೋಡಿ ಸ್ನೇಹಿತರೆ, ಇಷ್ಟು ಬಾಂಡೆ ತಿಕ್ಕಿದೆ. ಬಾಂಡೆನ ತಿಕ್ಕಿ ಇಷ್ಟು ನೀರು ಕಾಸಕ್ಕೆ ಇಟ್ಟೀನಿ ರೀ ಜಾಕಕ್ಕೆ. 3 ಗಂಟೆ ಆಯಿತು. ಇನ್ನೂ ಬ್ರಷ್ ಮಾಡಿಲ್ಲ. ಇನ್ನೂ ಜಾಕ ಮಾಡಬೇಕು. ಬಟ್ಟೆ ಒಗೆದೆ, ಬಾಂಡೆ ತಿಕ್ಕಿದೆ. ಬಾಂಡೆ ಮಾಡ್ಕೊಂಡು ಇಲ್ಲಿ ಲೈಟ್ ಹಾಕಿದೆ ಸ್ನೇಹಿತರೆ. ಈ ಲೈಟು ಫ್ರಿಜ್ ಆನ್ ಮಾಡಿದೆ ಅಂದ್ರೆ ಲೈಟ್ ಅದು ಹತ್ತುತ್ತೆ ಅಂತೇಳಿ ಆ ಲೈಟ್ ತೆಗೆದು ದೇವ್ರ ಮನೆ ಹಾಕೀನಿ ರೀ. ಇಲ್ಲೇ ದೇವ್ರ ಮನೆ ಹಾಕೀನಿ. ದೀಪಿನ ಐತೆ ನೋಡಿರಿ, ಮಣ್ಣು ಹಚ್ಚಿ ದೀಪಿನ ಐತೆ. ಅದು ಹತ್ತಾವಲ್ಲ ರೀ. ಹೆಂಗೆ ಮಾಡೋಕ್ಕತ್ತೆ ಇಲ್ಲಿ ಒಳಗೆ ಬೆಳಕಾಗಲ್ಲ ಸ್ನೇಹಿತರೆ. ನೋಡ್ತಿರ್ಬೇಕು ನಿಮ್ಗೆ. ಹಾಂ ಏನು ಲೈಟ್ ಇಲ್ಲಪ್ಪ, ಕಲರ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಹೊರಗೆ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಸದ್ದ ಬಾಂಡೆ ಇಷ್ಟು ಬಾಂಡೆ ತಿಕ್ಕಿದ್ದೀನಿ ರೀ. ಬ್ರಷ್ ಮಾಡ್ತೀನಿ ರೀ. ನೀರು ಕಾಯಿರ ಬ್ರಷ್ ಮಾಡಿ ಜಾಕ ಮಾಡ್ತೀನಿ ನೋಡಿ. ಬಟ್ಟೆ ನೋಡೋದಾಕಿ ಸ್ನೇಹಿತರೆ. ಅವು ಅಲ್ಲಿ ತೀರ್ಕೊಂಡ್ರೆ ಅವ್ರ ಮನೆಯವ್ರು ಬಂದು ಒಂದು ಹುಡುಗಿ ಒಬ್ಬಾಕಿ ನನ್ನೊಟ್ಟಿಗೆ ತಾಯಿ ಮಗಳು ಬಂದು ಜಾಕ ಮಾಡೋಗ್ಯಾರಿ. ಹಂಗಂದ್ರೆ ನಮ್ಮ ಹಳ್ಳಿ ಕಡೆ ಯಾರ ಮನೆಯಾಗಾರ ತೀರ್ಕೊಂಡ್ರೆ ಒದರಿ ಜಾಕ ಮಾಡಿಸಿ ಊಟ ಮಾಡಿ ಕಳಿಸ್ತೀವಿ. ನಾ ಪಡ್ಡು ಮಾಡಿ ಊಟ ಮಾಡಿಸಿದ್ವಿ. ನಾನು ಜಾಕ ಮಾಡ್ಬೇಕು ಬಟ್ಟೆ ಹಾಕಿ ಬನ್ನಿ ಸ್ನೇಹಿತರೆ. ಬ್ರಷ್ ಮಾಡಿ ಜಾಕ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಕ್ಲೀನ್ ಆಗೈತೆ ನೋಡಿ. ಫ್ರಿಜ್ಜು ಎಲ್ಲರೂ ಮಸ್ತ್ ಐತಿರಿ ಅಕ್ಕ, ಸೂಪರ್ ಐತಿರಿ ಅಂತ ಕಮೆಂಟ್ ಹಾಕಿರಿ. ಜಾಗನೂ ಮಸ್ತ್ ಆಗೈತೆ. ಒಂದು ಸ್ವಲ್ಪ ಮುಂದಕ್ಕೆ ಇಡ್ರಿ ಅಕ್ಕ ಫ್ರಿಜ್ ಅಂತೇರಿ. ಅದನ್ನು ಕೂಡ ಸ್ವಲ್ಪ ಮುಂದಕ್ಕೆ ಇಡಬೇಕು, ಸರಿಸ್ಬೇಕು ಮುಂದಕ್ಕೆ. ಸ್ಟ್ಯಾಂಡ್ ಐತೆ. ಮತ್ತು ಇನ್ನೂ ಕಮೆಂಟ್ ಭಾಳ ಬಂದ ಸ್ನೇಹಿತರೆ. ಆಮೇಲೆ ಹೇಳ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಇವಾಗ ಜಾಕ ಆಯ್ತು. ಜಾಕ ಮಾಡಿ ಪೂಜೆ ಮಾಡಿ ಕುಂತಿ ನೋಡಿ. ಟೈಮು 4 ಗಂಟೆ ಆಗೈತೆ. ಒಂದು ಚಹಾ ಮಾಡ್ಕೊಂಡು ಕುಡಿದು ಹೋಗ್ಬೇಕ್ರಿ ಅಲ್ಲೇ. ಮತ್ತು ಸ್ನೇಹಿತರೆ ಹೇಳ್ಬೇಕಂದ್ರೆ ನಾವು ಆಂಟಿ ಬಗ್ಗೆ ಹೇಳ್ಬೇಕಂದ್ರೆ, ಆಂಟಿ ಏನಾಯ್ತು ಎಲ್ಲ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಕಣ್ಣ ನೀರು ಮಾತ್ರ ಮ್ಯಾಗ ಬರ್ತಾವ್ರಿ. ಯಾಕಂದ್ರೆ ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು. ಎಲ್ಲರೂ ಏನಂದ್ರೆ ಮಂದಿ ಅಲ್ಲಿ ಕುಂತವ್ರು ಏನಂದ್ರೆ ಆದ್ರೆ ತಂದೆ ಸತ್ರ ಪರದೇಶ ಅಲ್ಲ, ತಾಯಿ ಸತ್ರ ಪರದೇಶ ಅಂತಾರೆ. ಇದು ಕರೆ ಆಯ್ತು ನೋಡು ಅಂತಂದರು. ನೀನು ನೋಡು ಇಲ್ಲೇ ಗಾಂಡಿಲ್ಲ ಅಂದರು 2 ಮಕ್ಕಳು ತಗೊಂಡು ಜೀವನ ಮಾಡ್ತಾಳೆ. ಪರದೇಶ ಆಗಿಲ್ಲವು ಮಕ್ಕಳು. ಈಕೆ ತೀರ್ಕೊಂಡಲ್ಲ 3 ಮಕ್ಕಳು ಪರದೇಶ ಅದು ಅಂತ ಅಂದರು ಸ್ನೇಹಿತರೆ. ಹಂಗಂದ್ರೆ ಫಸ್ಟ್ ಒಂದು ಗಂಡು ಪಾಪುರಿ ಅವರಿಗೆ ಹೆಚ್ಚು ಕಮ್ಮಿ ನಮ್ಮ ಏಜ್ನಾಗ ಇದ್ದಿರ್ಬೇಕ್ರಿ ಆಕಿನೂ. ನಾವು ಅವ್ರು ಕೂಡ ಅವ್ರದ್ದು ಅವಾಗ ಮದುವೆ ಆಗೈತೆ, ನಮ್ದು ಅವಾಗ ಮದುವೆ ಆಗೈತೆ ಹೊಸ್ದಾಗಿ. ಅವರು ಅವಾಗ ನಾವು ಅವಾಗ ಬಂದಿರಿ. 10 ವರ್ಷ ಆಯ್ತು ನೋಡಿ ಆಕಿ ಮದುವೆ ಆಗಿ. ನಮ್ಮದು ಕೂಡ ಅವಾಗ ಆಗೈತೆ. ಬರೋಣ ಸ್ನೇಹಿತರೆ. ಆಕಿ ಫಸ್ಟ್ ಒಂದು ಗಂಡು ಪಾಪು ಐತೆ, 2ನೇದು ಹೆಣ್ಣು ಪಾಪು. ನಮ್ಮ ಶ್ರಾವಣಕುಮಾರ ಒಮ್ಮೆ ಡೆಲಿವರಿ ಆಗೈತೆ. ಶ್ರಾವಣಕುಮಾರ 3 ದಿನ ಇಬ್ಬರು ಶ್ರಾವಣಕುಮಾರನ ಹುಡುಗಿನ ಇಬ್ಬರು ಒಮ್ಮೆ ಚೆಕಪ್ಗೆ ಹೋಗಿದ್ದೀವಿ ರೀ. ನಿಂತೈತಿಲ್ಲ ಅಂತ. ಆಕಿನೂ ಅದೇ ದವಾಖಾನೆ ಚೆಕಪ್ ಇಲ್ಲ, ನಾನು ಅದೇ ದವಾಖಾನೆ ಚೆಕಪ್ಗೆ ಹೋಗಿದ್ದೆ. ಮತ್ತು ಸ್ಕ್ಯಾನಿಂಗ್ ಮಾಡ್ಸೋಕೆ ಇಬ್ಬರು ಒಮ್ಮೆ ಹೋಗಿದ್ದೀವಿ ರೀ. ಡೆಲಿವರಿನೂ ಇಬ್ಬರು ಒಮ್ಮೆ ಆಗೈತೆ. ಆಕೆ ಹಡೋದು ಮನೆಗೆ ಹೋದ ಸ್ನೇಹಿತರೆ ನಾನು ಡೆಲಿವರಿ ಆಯಿತು. 3 ದಿನ ದವಾಖಾನೆ ಇರ್ತಾರಲ್ಲ, 3 ದಿನ ಮುಂಚೆ ಆಗೈತೆ ಆಕೆ, ನಾನು 3 ದಿನ ಮುಂಚೆ ಆಗೈತೆ. ಇವಾಗ ಹುಡುಗಿಗೆ 4 ವರ್ಷ ಮುಗಿದು 5ರಾಗೈತೆ. ಶ್ರಾವಣಕುಮಾರ ಆಕೆ ಸಾನು ವಾರಿ ಸ್ನೇಹಿತರೆ. ಮತ್ತು ಅದಕ್ಕಿಂತ ಹಿರಿಯದೊಂದು ಹುಡುಗ ಐತಿ. ಮತ್ತು 3ನೇ ಪ್ರೆಗ್ನೆಂಟ್ ಇದ್ದರು. 3ನೇ ಪ್ರೆಗ್ನೆಂಟ್ ಇರೋಣ 3ನೇದು ಗಂಡು ಪಾಪುನೇ ಆಗೈತಿ. ಏನಂದ್ರೆ ಕತ್ತಲು ರಾತ್ರಿ ನಾಳೆಗಂತ ಐತಿ. ಇವತ್ತಿನಂತೆ ಗಂಡು ಪಾಪು ಆಗೈತಿ. ಶುಕ್ರವಾರ ಆಗೈತೆ ಸ್ನೇಹಿತರೆ. ಇವತ್ತು ಶನಿವಾರ. 9 ದಿನ ಡೆಲಿವರಿ ಆಗಿ ಎಲ್ಲ ನಾರ್ಮಲ್ ಆಗೈತಿ. ಮನ್ಯಾಗ ಡೆಲಿವರಿ ಆಗೈತಿ. ಮತ್ತು ಮನೆ ಡೆಲಿವರಿ ಆಗ ನಮ್ಗೆ ಮಾಸ್ ಬೀಳಾರ್ಗೆ ಮತ್ತು ದವಾಖಾನೆ ಕರ್ಕೊಂಬಂದು ಸರ್ಕಾರಿ ದವಾಖಾನೆ 3 ದಿನ ಇದ್ದು ಅಡ್ಮಿಟ್ ಆಗಿ ಹೋಗ್ಯಾರ ಸ್ನೇಹಿತರೆ. ಹೋದ್ರೂ ಎಲ್ಲ ಆರಾಮದಾಡ್ರಿ. ಎಲ್ಲ ಆರಾಮಿದ್ದಾಕಿನೇ ಗುರುವಾರದ ನೋಡಿ ಹುಣ್ಣಿಮೆ ದಿನ ಕಳ್ಳಿಗೆ ನೋಡಿ ನಿನ್ನೆಲ್ಲ ಮೊನ್ನೆ ಅವತ್ತು BP ಲೋ ಆತಂತ. BP ಲೋ ಆಗಿ ಜ್ವರ ಬಂದಿದ್ದವು ಸ್ನೇಹಿತರೆ. ಅಲ್ಲೇ ಊರ ಡಾಕ್ಟರ್ ತಕ್ಕ ಏನು ಮಾಡ್ರೆ ಸಲನ್ ಹೆಚ್ಚಿಬಿಟ್ರೆ. ಹಡದು ಬಾಂತಿ ಸಲನ್ ಹೆಚ್ಚ ನಾವು ಗುಳಿಗೆ ಸೂಜಿ ಮಾಡಿಬಿಟ್ಟಾರೆ. ಅಂತ ಗುಳಿಗೆ ಕೊಟ್ಟರೆ ಅಂತ ಸೂಜಿ ಮಾಡಿರೋ ಗೊತ್ತಿಲ್ಲ. ಹಂಗಾಗಿ ಅದು ಏನು ಮಾಡಿಬಿಟ್ಟೈತೆ, ಆ ಗುಳಿಗೆದು ಸೂಜಿದು ಪವರ್ ಹೆಚ್ಚಾಗೈತೆ. ಆಕೆ ಶಕ್ತಿ ಕಮ್ಮಿ ಆಗಿಬಿಟ್ಟೈತಿ. ಅದ್ರದ್ದು ಏನಂತಾರೆ ರಿಯಾಕ್ಷನ್ ಆಗಿಬಿಟ್ಟೈತಂತ್ರಿ. ರಿಯಾಕ್ಷನ್ ಆಗಿ ಎಲ್ಲ ಮಾರಿ ತುಂಬ ಗುಳು ಎದ್ದು BP ಲೋ ಆಗಿ ಮತ್ತು ಹಂಗೆ ಇದಕ್ಕೆ ಬೆಸ್ತಾರ ಆದ್ರಿ. ನಾಗೂರ್ಬಾವಿ ದವಾಖಾನೆ ಬಂದು ಮುದ್ದೆ ಬಾಳಕ್ಕೆ ಬಂದು ಅರಡಿಲಿಲ್ಲ ಅಂತ ಮತ್ತು ಬಾಗಲಕೋಟೆಗೆ ಹೋಗಿ ನಿನ್ನೆ AC ರೂಮ್ ಇಟ್ಟಿದ್ರಂತ್ರಿ. ನಿನ್ನೆ 11 ಗಂಟೆ ರಾತ್ರಿ 11ಕ್ಕೆ ಹೋಗೈತ್ರಿ. ಜೀವ ಆದ್ರೆ ತರೋದು ರಾತ್ರಿ 1 ಗಂಟೆ ಆಗಿತ್ತು ಸ್ನೇಹಿತರೆ. ತೊಗೊಂಬಂದರು.
ಅದನ್ನೆಲ್ಲ ನೋಡಬಾರ್ದ್ರಿ. ನಾ ಮಟ್ಟ ನಿನ್ನೆ ಅವ್ರು 8 ಗಂಟೆ ನನ್ನ ಫ್ರಿಜ್ ಪೂಜೆ ಮಾಡಾಗನೇ ಅವ್ರು ಸೀರಿಯಸ್ ಗಡಿಬಿಡಿ ಓಡಾಕಿದ್ರು. ಆರಾಮಾಗಿರ್ಬೇಕು ಬಿಡು ಅಂತೇಳಿ ನಾ ಆ ಕಡೆ ಹೋಗಲಿಲ್ಲ ಸ್ನೇಹಿತರೆ. ಫ್ರಿಜ್ ಪೂಜೆ ಮಾಡಿ ಹೋದೆ ಮುಕ್ಕೊನ್ನಕತ್ತಿದ್ರು, ಹಾಸಿಗೆ ಪಾಸಿ ಹಚ್ಚಿದ್ರು. ಬಿಡು ಎಲ್ಲ ಆರಾಮೈತೆ ನಾ ಯಾಕೆ ಹೋಗ್ಲಿ ಅಂತ ಹೊಳ್ಳಿ ಬಂದೆ. ಮತ್ತು ಹೊಟ್ಟೆ ಮುಕ್ಕೋದು ನೋಡಿ ಅಲ್ಲಿ ಸುದ್ದಿ 10 ಗಂಟೆ ಅಂದಾಗ ಸುದ್ದಿ ಆಗೇ ಬಿಡ್ತೀರಿ. 10 ಗಂಟೆ ಸುದ್ದಿ ಆಗೋಣ ಮತ್ತು ಹಂಗೆ ಹೋಗಿ ನಿಂತು ಕುಂತು ಅಲ್ಲೇ ಮಾಡಿ 1 ಗಂಟೆಗೆ ತೊಗೊಂಬಂದ್ರಿ. 1 ಗಂಟೆಗೆ ತಂದು ಜಾಕ ಮಾಡಿಸಿ ಊಟಕ್ಕೆ ಪಡೆದ್ರಿ. ಹಸೆ ಬಾಣ್ತಿರಿ ಪಾಪ 8 ದಿನದ ಮಗು ಐತ್ರಿ ಗಂಡು ಪಾಪು. ಅದು ಗಂಡು ಪಾಪಿನ ವ್ಯವಸ್ಥೆ ಹೆಂಗೆ ರೀ. ಮತ್ತು ಈ ಕಡೆ ಹೆಣ್ಣು ಪಾಪು ಒಂದು ಗಂಡು ಹುಡುಗ 3 ಮಕ್ಳು ರೀ. ಆಕಿನ ಗಂಡ ಅಂಗವಿಕಲ ಅದಾನ ರೀ, ಪೋಲಿಯೋ ಹಾಕಿ ಕಾಲು ಹೋಗೈತಿ. ಆ ಕಾಕ ಮಾತ್ರ ಫುಲ್ ಆ ಕಾಕಾಗ ದೇವ್ರ ಶಕ್ತಿ ಕೊಡ್ಬೇಕು ರೀ. ಅವ ಆಟ ಆಪರೇಷನ್ ರೀ ಆ ಕಾಕನು. ಈಕೆ ಅಂಟಿ ಆಗ್ಬೇಕು ರೀ, ಕಾಕ ಆಗಬೇಕು. ನೋಡಿ ಎಷ್ಟು ದೇವ್ರು ಹೆಂಗೆ ಇಟ್ಟಿರ್ತಾನೆ ಹಣೆ ಬಾರ ಯಾವ ಥರ ಬರೆದಿರ್ತಾರಂತ ಯಾರಿಗೂ ಗೊತ್ತಿರೋ ಸ್ನೇಹಿತರೆ. ಯಾವತ್ತಿಗೆ ಇವತ್ತು ನಾ ಮಾತಾಡೋಕೆ ನಾಳೆಗೆ ಇರ್ತೀನಿ ನಂದು ಗ್ಯಾರಂಟಿ ಇಲ್ಲ. ನೀರಿನ ಮ್ಯಾಗ ಗುಳ್ಳಿದ್ದಂಗೆ ಸ್ನೇಹಿತರೆ. ಆದ್ರೆ ಈ ಫೋಟೋದ ನೋಡಿರ್ಬೇಕು ನೀವು, ಈ ಥರ ಇಲ್ರಿ, ಎಲ್ಲ ಕೂನ್ ಹತ್ಲಾರ ಆಗಿದ್ರಿ. ಒಟ್ಟು ಎಷ್ಟು ಚಂದ ಇದ್ಲು ಗೊತ್ತಿಲ್ಲ ಸ್ನೇಹಿತರೆ. ಇನ್ನೂ ಮಾನ್ಯ ಇಂಥ ನೈಟಿ ಓದಾಡ್ರಿ. ನಾನು ಹಡಬೈಯಿಂದ ಹಿಡಿದು ಕೊಡಾಕತ್ತಿ ಚಂದಾಗಿ ಹಿಡಿತೀನಿ ನೈಟಿ ಅಂತೇಳಿ ಹೊಸ ನೈಟಿ ಓದಾಟಾಡ್ರಿ. ನಾ ಒಂದಕ್ಕೆ ಜಂಪರ್ ಹೊಲಿದು ಇಲ್ಲೇ ಐತಿ. ಅವ್ರು ಇದೇ ಮನೆ ಬಾಡಿಗಿದ್ರಿ. ನಾ ಬರೋಕ್ಕಿಂತ ಮುಂಚೆ ಈಗ 2 ವರ್ಷದಿಂದ ಇದೇ ಮನ್ಯಾಗ 8-9 ವರ್ಷ ಬಾಡಿಗಿದ್ರು ಸ್ನೇಹಿತರೆ. ನಮ್ಮ ಮನ್ಯಾಗ ಬಾಡಿಗಿದ್ರು. ಆಕಿ ಇಲ್ಲೇ ಬರ್ತಿದ್ಲು, ಕುಂದಿರ್ತಿದ್ಲು ಜಾಸ್ತಿ ಬರೋಕ್ರಿ. ಏನು ಮಾಡೋದು ನೋಡಿ. ಅವತ್ತು ಹಡ್ಯಾಕೆ ಹೋಗೋ ದಿನನೇ 3ನೇ ಹಡ್ಯಾಕೆ ಡಿಲಿವರಿಗೆ ತವ್ರ ಮನೆಗೆ ಹೋಗಾಗ ಭಾಳ ಹತ್ಲು ಅಂತ ಸ್ನೇಹಿತರೆ. ಯಾಕೆ ಹತ್ಲು ಏನೋ ಗೊತ್ತಾಗಲಿಲ್ಲ ನಮಗೂ ಕೂಡ. ನಮ್ಮ ಮನೆಗೆ ಬಂದು ಅಂಗಿ ತೊಗೊಂಡೋಗ್ಯ ಒಂದು ಅವರ ಏನೋ ಅವ್ರ ಅಂತಂಬ್ರ ಮಂದಿದ ಒಬ್ಬ ಕವಿ ಹಾಡ್ದಿದ್ದಂತ ಗಂಡು ಪಾಪು ಒಂದು ಅಂಗಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಹೋಗ್ಯಾಡ್ರಿ. ನಾನು ಹೋಗಿ ಬರ್ತೀನಿ ಅಂತ ಹೇಳಿ ನೋಡಿ ಸ್ನೇಹಿತರೆ. ನಾನು ಹೋದ್ರೆ ಇಲ್ಲಕ್ಕಿ ಯಾವ್ದು ಕರೆದ್ರೆ ರೇಖಾಕ ಅನ್ನಕ್ಕಿ, ನಾ ಅಂಟಿ ಅನ್ನಕ್ಕಿ, ಇಲ್ಲಿಕ ಲಕ್ಷ್ಮಿ ಅನ್ನಕ್ಕಿ. ಯಾಕೆ ಇಬ್ಬರು ವಾರಿಗೆ ಸ್ನೇಹಿತರೆ, ಇಬ್ಬರು ಹೆಚ್ಚು ಕಮ್ಮಿ ಅಲ್ಲಿ ವಾರಿಗೆ ಇಬ್ಬರು ಸೇಮ್ ಡೇಟ ಸೇಮ್ ಮದುವೆ ಆಗಿದ್ದು. ಆಕಿನ ತವ್ರ ಮನೆ ಕುಂಟೋಜಿ ನಾನು ಬಂದು ಕೊಡೋರು ಅಷ್ಟೇ ರೀ. ಒಮ್ಮೆ ನಡ್ಯಕ್ಕೆ ಬಂದು ಒಬ್ಬರು, ಒಮ್ಮೆ ಕೆಲ್ಸಕ್ಕೆ ಹೋಗೋರೆಲ್ಲ ಮಾಡೋರು. ಭಾಳ ಆಯ್ತು ಸ್ನೇಹಿತರೆ ಇವತ್ತು ನನಗೆ. ಹಂಗಲ್ರಿ ಅಂತ ಮಕ್ಕಳು ನೋಡ್ರಿ ಮಾತ್ರ ಎಲ್ಲ ತೆಕ್ಕಿ ಬಡದು ಅಳದೆ ನೋಡಿ. ದೇವರು ನಾ ಕೊಡ್ಲಾರಿದ್ರೆ ಅಷ್ಟು ಅನ್ಸಲ್ಲ ಸ್ನೇಹಿತರೆ. ನಮ್ಮ ಶ್ರಾವಣ ನೋಡಿ ಹುಡುಗಿ ಅಂದ್ರೆ ನಮ್ಮ ಶ್ರಾವಣಕ್ಕಿಂತ ಹುಡುಗ ಸಾಂದ್ರಿ ಹಿರಿಯ ಹುಡುಗ. ಒಂದು 7 ವರ್ಷ ಹುಡುಗ್ರಿ, 5 ವರ್ಷ ಹುಡುಗಿ, 8 ದಿನದ ಕೂಸ್ರಿ. 3 ಮಕ್ಳು ರೀ, 2 ಗಂಡು 1 ಹೆಣ್ಣು. ನಾನಿದ್ರ ಡಿಲಿವರಿ ಆದ ಇವತ್ತಿಗೆ ವರ್ಷ ಅಂತಾರೆ. ಇವತ್ತಿಗಿಂದ ಕಾಕಾಗಿದ್ರ ಕಾಕ ಮುಟ್ಟಿದ ಪೇಡೆ ಯಾವಾಗ ಕೊಡ್ತೀಯಪ್ಪ, ನೀನು ಕಾಲು ಅದು ಇತ್ತು ಬೇಷ ಕೊಡು. 2 ಗಂಡು 1 ಹೆಣ್ಣು ತಂತಿ. ಎಷ್ಟು ಖುಷಿ ಪಟ್ಟಿದ್ರಿ, ಎಲ್ಲರೂ ಖುಷಿ ಪಟ್ಟಿದ್ರಿ. ಎಲ್ಲರೂ ಖುಷಿ ಪಡೋಣ, ಎಲ್ಲರೂ ಖುಷಿ ಒಳ್ಳೆ ಹೆಣ್ಣದಿಂದಾಗ ಹಾಳಾಗ್ಬಿಡ್ತು ನೋಡಿ ಸ್ನೇಹಿತರೆ. ದೇವರು ಕಿಡಿಗೇಡಿ ದೇವ್ರು ಆಟೇನು ದೇವರು ಕೂಳು ಮಾರಿ ಮಾಡಿ ಉಗುಳ್ಬಾರ್ದ್ರಿ. ಎಲ್ಲರೂ ಏನಂತಾರೆ ಕೂಸತ್ತು ತಾಯಿತೆ 2 ಮಕ್ಕಳು ಮಾಡ್ಕೊಂಡು ತಿಂತಿದ್ಲು. ಏನು ಮಾಡಬೇಕು, ಅವ್ರು ಯಾರು ನೋಡೋರು. ಕಾಲು ಅದು ಐತ್ರಿ ತಂದಿದ್ದು. ಏನು ಮಾಡ್ಬೇಕು ರೀ ಸ್ನೇಹಿತರೆ, ಭಾಳ ಅನ್ಯಾಯ ಮಾಡಿದ್ದೀನಿ ರೀ ದೇವರು. ಇವತ್ತೊಬ್ಬರು ಕುಂತಾರೆ ಅಳಗ ನೋಡಿ. ನನಗೂ ಜೀವ ಸಮಾಧಾನ ಇಲ್ಲ, ಮತ್ತು ಮಕ್ಕಳು ಸಾಲ ಮಾಡಲೇಬೇಕಲ್ರಿ. ಮತ್ತು ನಾವು ಹಂಗೆ ಮಾಡ್ಕೊತ ಕುಂತು ಮನೆಯವ್ರಿಗೆ ಎಷ್ಟಾಗಲ್ಲ. ಎಲ್ಲರೂ ನೀನು ರಾತ್ರಿ ಅದೇ ನನ್ನ ಬಗ್ಗೆನೇ ಮಾತಾಡಿದ್ರು ನೋಡಿ. ನನ್ನ ಬಗ್ಗೆನೇ ಮಾತಾಡಿದರು. ನೀನು ಅದೇವ ಮಾಡ್ಕೊತಿತ್ತಿ, ನಾಳೆ ಕತ್ಬಿಟ್ರೆ ನೀ ಅದೇವ ತಾಯಿ ಸತ್ರ ಪರದೇಶ ಅಲ್ಲ. ನಾನು ನಮ್ಮ ಯಜಮಾನ್ರ ಹೆಸರು ತೆಗೆದು ಅಳಕತ್ತೆ. ನೀನು ತಾಯಿ ಸತ್ರ ಪ್ರದೇಶ ಅಲ್ಲ, ಇದು ತಂದೆ ಸತ್ರ ಪ್ರದೇಶ ಅಲ್ಲ. ತಾಯಿ ಸತ್ರ ನಿಜವಾಗ್ಲೂ ಮಕ್ಕಳು ಪರದೇಶ ಆಗ್ತಾವೆ, ನಿನ್ನ ಮಕ್ಕಳು ಪರದೇಶ ಅಲ್ಲ. ನೀ ಹೇಳಕ್ಕೆ ಹೋಗಬೇಡ ಲಕ್ಷ್ಮಿ. ನನ್ನ ಮಕ್ಕಳು ಪರದೇಶ ಅದು, ನಿನ್ನ ಮಕ್ಕಳು ಪರದೇಶ ಅದು ಲಕ್ಷ್ಮಿ ಅಂತಂದು ಹೇಳಕತ್ತೆ. ಅವ್ರು ಈ ಮಾತು ಹೇಳಿದ್ರು ಸ್ನೇಹಿತರೆ. ಎಷ್ಟು ಹತ್ರೇನು ಎಷ್ಟು ಕರೆದ್ರಿ ನಾನು ಮಾತ್ರ ದನಿನೇ ಹೋಗ್ಬಿಟ್ಟೈತ್ರಿ. ಹತ್ತು ನಾ ಎಷ್ಟು ಜೋರು ಮಾತಾಡೋಕೆ ಏನು ನನಗೆ ಮಾತಾಡೋಕೆ ಬರ್ಲಾರಂಗೆ ಆಗಿಬಿಟ್ಟೆ ಸ್ನೇಹಿತರೆ. ಮತ್ತು ಅಲ್ಲೇ ಓದ್ತೀನಿ ರೀ. ಒಟ್ಟೆ ಕಾಲು ಮನೆ ಸಮಾಧಾನ ಇಲ್ಲ. ಇಲ್ಲಿ ಒಳಗೆ ಹೋದ್ರೂ ಆಕಿ ಮುಖನೇ ಕಣ್ಮುಂದೆ ಬರ್ತಾ, ಹೊರಗೆ ಬಂದರೂ ಮುಖ ಕಣ್ಮುಂದೆ ಬರ್ತಾ. ಒಂಥರ ಭಯ ಅನ್ಸುತ್ತೆ. ಒಬ್ಬಾಕೆ ಇರ್ತೀನಿ, ಆಕೆ ಏನು ಭಯ ಅನಿಸಲ್ಲ. ಏನು ಮಾಡೋದ್ರಿ, ಜೀವನ ಅನ್ನೋದು ಹೆಂಗಿರುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಆ ಕಾಕಾಗ ಆಟ ಆಪರೇಷನ್ ಆಗೈತೆ ರೀ. ಅದಕ್ಕೆ ಗಂಡನ ಬಿಟ್ಟು ಹೋಗಕ್ಕತ್ಲು. ಏನು 3ನೇ ದಿನ ಬಾಣೆತನ ಇಲ್ಲೇ ಮಾಡಬೇಕಾಗಿತ್ತು. ಅವ್ರ ನೆಗೆನಿದ್ರೆ ಅವ್ರ ಅಕ್ಕರಿದ್ರೆ ಇಲ್ಲೇ ಮಾಡ್ತೀನಿ, ಇಲ್ಲೇ ಇರಲಿ ಅಂತಂದು. ಇಲ್ಲ ನಾವು ಓದ್ತೀನಂತ ಹೋತ್ ನೋಡಿರಿ. ಓದಕ್ಕೆ ಮಗಳು ಊರಿಗೆ ನಾನು ಡಿಲಿವರಿ ಆಗಿ ಬಂತಂದ್ರೆ ನೀವು ಮನೆಗೆ ಇರ್ತೀರಿ ಕಾಕ, ನಾನು ಮನೆಗೆ ಇರ್ತೀನಿ. ಇಲ್ಲೇ ಕೂಸು ಹಾಕ್ಕೊಂಡು ಈಗ ಅಟ್ಟಿ ಹೊಲಿಯಾಕತ್ತಿ. ನಾನು ಚಕ್ಕ ಪಕ್ಕ ಪುಟ್ಟಕ್ಕ ಆಕಿನೂ ಚಕ್ಕ ಆಡೋರು ನಮ್ಮ ಮನ್ಯಾಗ ಜಗ್ಗಿ. ನಾವು ಊರಿಗೆ ಬರೋಣ ಫಸ್ಟಿಗೆ ಬಂದ್ರೆ ಪುಟ್ಟಕ್ಕ ಆಕಿನೂ ಭಾಳ ಕ್ಲೋಸ್ ರೀ. ಬರೋದಾದ್ರೆ ಏನು ಮಾಡೋದು ಸ್ನೇಹಿತರೆ, ಆಕಿ ಕ್ಯಾಮ್ರಾದಾಗ ಬರೋಕೆ ಇಷ್ಟಪಡ್ತಿಲ್ಲ, ಅಷ್ಟೇ ಆಗಿರೋದಿಲ್ಲ. ಅವ್ರ ಬಗ್ಗೆ ಹೇಳ್ತಿದ್ದೆ ನಾನು.
ಆದ್ರೆ ಆಕಿನೂ ಅಷ್ಟೇ ಪುಟ್ಟಕ್ಕೆ ಎಷ್ಟು ಕ್ಲೋಸ್ ಅಷ್ಟೇ ರೀ. ಎಲ್ಲರೂ ಒಬ್ಬರು ಕೂಡ ಜಗಳ ಮಾಡಿದ್ದಾರೆ ಸ್ನೇಹಿತರೆ, ಒಬ್ಬರು ಕೂಡ ಜಗಳ ಮಾಡಿಲ್ಲ. ಎಲ್ಲ ಹೋಗಿ ಬರ್ತೀನಿ ತಳ್ಕೊತಂತ ಒಳ್ಳೆ ನಾಯಿ ಬಂದಲ್ಲ ಎಲ್ಲರ ಕಣ್ಣಾಗೂ ನೀರು. ಒಬ್ಬರು ನಮ್ಮ ಊರಾಗ ಒಬ್ಬರು ಇಂಥವ್ರು ಬಂದಿಲ್ಲ ನಂಗೆ ನೋಡಿ, ಎಲ್ಲರೂ ಬಂದಾರ ಸಣ್ಣ ಮಗಳು. ಎಷ್ಟು ಮಂದಿ ಕುಡಬೇಕು ಸ್ನೇಹಿತರೆ, ಅಷ್ಟು ಮಂದಿ ಕುಡಿತ್ರಿ KGL ಗೂಡಾಗಿ ಸ್ನೇಹಿತರೆ. ನಾ ಮತ್ತು ಅಲ್ಲಿ ಹೋಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಟೈಮ್ 4 ಗಂಟೆಗೆ ಇಟ್ಟೊಂದು ಚಹಾ ಸ್ವಲ್ಪ ಕುಡಿದು ಹೋಗಿ ಸಂಜೆಗೆ ಅಡುಗೆ ಮಾಡಿಕೊಡ್ಬೇಕಂತ ಮಾಡೀನಿ ರೀ. ನೋಡ್ತೀನಿ ಏನಾಗುತ್ತೆ ನಂಬಿಡ್ತು. ಶ್ರಾವಣಿನೂ ಬರಲಿ, ಶ್ರಾವಣಿ ಬಂದು ನೋಡ್ಬೇಕು. ಅದಕ್ಕೆ ಶ್ರಾವಣ ಅಂಗಡಿ ಕಳ್ಸೀನಿ ಸ್ನೇಹಿತರೆ. ಅಂಗಡಿ ಹೋಗೇ ಇಲ್ರಿ ಅವ. ಮತ್ತು ಬಂದು ಅಲ್ಲೇ ನಿಂತ ಸಾನಿಯರ ಮಮ್ಮಿ ಹಾಡಿ ಮುಚ್ಚಿದ್ರು. ಸಾನಿಯರ ಮಮ್ಮಿ ಸಾತು ಮಮ್ಮಿ ಅಂತೇಳಿ ಅಕ್ಕಿ ಸಾನಿ ಅಂದ್ರೆ ಲಕ್ಷ್ಮಿ ಮಗಳು ರೀ. ಅಕ್ಕಿನ ಅವನು ಕೂಡ ಅಂಗಡಿ ಭಾಳ ಹೋಗ್ತೀವಿ. ಡೆಲಿವರಿಗೆ ಹೋಗಿ ಒಂದು 10 ದಿನ ಆತ್ರಿ ಆಕಿ ಊರಿಗೆ ಹೋಗಿ ಅಷ್ಟೇ ನೋಡಿ ಸ್ನೇಹಿತರೆ. ನನ್ನ ಕೈ ನುಸ್ತಾವ್ರಿ, ಮಾತಾಡೋಕೆ ಅಷ್ಟೊಂದು ನನಗೆ ಪರಿಸ್ಥಿತಿ ಆಗಿಲ್ಲ. ಹೆಂಗೆ ನೋಡಿ ಕಣ್ಮುಂದೆ ಆದ್ರೆ ಭಯ ನೋಡಿ. ಬರೀ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕಿ ಸ್ನೇಹಿತರೆ. ಟೈಮು ಬಂದು 7:02 ನಿಮಿಷ ಆಗೈತಿ. ಮತ್ತು ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡೀನಿ. ಬಂದು ರೊಟ್ಟಿ ಮಾಡೀನಿ ರೀ, ಪಲ್ಯ ಮಾಡೀನಿ. ಇವಾಗ ಒಂದೆರಡು ಬಾಂಡೆ ಇದ್ದು ತಿಕ್ಕ ಶ್ರಾವಣಿ ಅಂತಂದು ತಿಕ್ಕಾಕತ್ತ. ಕರೆಂಟ್ ಇಲ್ಲರಿ, ಕರೆಂಟ್ ಹೋಗ್ಯಾವು. ಎಲ್ಲ ಕ್ಲೀನ್ ಮಾಡೀನಿ. ಮತ್ತು ಶ್ರಾವಣ್ ಕುಮಾರ್ ಕುಂತಾನ್ರಿ, ನಾನು ಕೂಡ ಹೋಗಿ ಅವ್ರಿಗೆ ಅಡುಗೆ ಕೊಟ್ಟು ಬರ್ಬೇಕು ರೀ. ಅಡುಗೆ ಕೊಟ್ಟು ಬಂದು ಊಟ ಮಾಡಿ ಮಲ್ಕೋಬೇಕು. ಯಾಕೋ ಸ್ವಲ್ಪ ಭಯ ಆಗತ್ತಿತ್ತು ನನಗೂ ಕೂಡ. ದಿನ ಯಾವುದೋ ಭಯ ಇರ್ತಿದ್ದಿಲ್ಲ, ಅಂಜಿಕೆಲ್ಲ ಇದ್ವಿ. ನಾನು ಏನಾರ ಭಯ ಆಗಿತ್ತಂದ್ರೆ ಮತ್ತು ಮಕ್ಕಳೆಲ್ಲ ಅನಿಸ್ತಾವ ಅಂತೇಳಿ ಸುಮ್ಮನೆ ಅದೀನಿ ನೋಡಿ ಸ್ನೇಹಿತರೆ. ಆಡಾಕತ್ತ ನೋಡಿ. ಹಾಯ್ ಮಾಡಪ್ಪಾಜಿ, ಹಾಯ್ ಅನ್ಬೇಕು. ಶ್ರಾವಣಿನೂ ನಾಳೆ ಸ್ಕೂಲ್ ಇಲ್ಲಲ್ಲ, ಹೋಮ್ವರ್ಕ್ ನಾಳೆ ಮಾಡಾಕತ್ ಬಿಡವ ಅಂತಂದೆ. ಹೋಮ್ವರ್ಕ್ ನಾಳೆ ಮಾಡಾಕತ್ ಬಿಡವ ಅಂತಂದೆ, ಬಿಟ್ಟಾಡ್ರಿ. ಪಾಪ ಒಂದೇ ಬಾಂಡೆ ತಿಕ್ಕಾಕತ್ತೈತ್ರಿ, ಅದು ಎಲ್ಲ ಕ್ಲಿಯರ್ ತಿಕ್ ನೋಡಿ ಸ್ನೇಹಿತರೆ. ಇದು ಒಂದು ಲೈಟ್ ಹತ್ತಲಾಗೈತೆ ನೋಡಿ. ಇಲ್ಲಿ ಯಾಕಿಂತ ಅಕ್ಕ ಅಂತಿರಬೇಕು. ಇದನ್ನು ದೇವ್ರ ಮನೆ ಹಾಕೇನ್ರಿ. ಬಟನ್ ಒಂದು ಹೊಡೆದ್ಬಿಟ್ಟೈತೆ. ಈ ಬಟನ್ ಹೊಡೆದಕ್ಕೆ ಲೈಟ್ ಹತ್ತವಲ್ಲ ನೋಡಿ. ಏನು ಮಾಡೋದು ಸ್ನೇಹಿತರೆ, ಎಲ್ಲ ಸಮಸ್ಯೆ ಇದೆ ನೋಡಿ. ಸಮಸ್ಯೆ ಇಲ್ಲ. ಎಲ್ಲ ಮನೆಯೂ ಕ್ಲೀನಾಗಿ ಎತ್ತಿಟ್ಟಿನಿ ನೋಡಿ. ಎಲ್ಲ ರೊಟ್ಟಿ ಎಲ್ಲ ಅಡುಗೆ ಆಗೈತ್ರಿ. ಈಗ ಹೋಗಿ ಕೊಟ್ಟು ಬಂದು ಮತ್ತೆ ವಿಡಿಯೋಕ್ಕೆ ಶ್ರಾವಣಿ ಮುಸುರಿ ಸಿಕ್ಕತ್ತ ತೋರಿಸ್ತೀನಿ ಬರ್ರಿ. ನೀವು ಯಾಕೆ ಮುಸುರಿ ತಿಕ್ಕ ಮೆಟ್ಟೆ ಚೇಂಜ್ ಮಾಡಿಯಲ್ಲ ಶ್ರಾವಣ? ಇಲ್ಲ ನೋಡು, ಮುಸುರಿ ತಿಕ್ಕ ಮೆಟ್ಟೆ ಚೇಂಜ್ ಮಾಡಿಲ್ಲ. ಯಾಕೆ? ಹೌದನ್ನ, ಸ್ವಲ್ಪ ಅದ ಇಲ್ಲ ಭಾಳ ಅದಾವ. ಬಟ್ಟೆ ತೊಗೋಬೇಕು ರೀ ನೋಡಿ ಸ್ನೇಹಿತರೆ. ಈ ಥರ ಸಂಜೆ ವಾತಾವರಣ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಭಾಳ ಇದು ಆಗ್ತೈತಿ ಮನುಷ್ಯ ನೆಮ್ಮದಿ ಇಲ್ಲ. ಸುಮ್ಮ ಮಾಡ್ಬೇಕಂತ ಮಾಡೋದು ನೋಡಿ. ಇವಾಗ ಯಾಕಂದ್ರೆ $100 ಆಗ್ಬೇಕು ನನಗೆ. ಈ ತಿಂಗಳ ಅನ್ನೋರಾಗನೇ $100 ಮುಗಿಸ್ಬೇಕು. ಮತ್ತು ಆಗಿದ್ದು ಮಾತ್ರ ಬರಲ್ಲ, ಹೋದವ್ರು ಮಾತ್ರ ಬರಲ್ಲ ಸ್ನೇಹಿತರೆ. ಆದ್ರೆ ಇವತ್ತು ದಿನ ಬಿಟ್ಟೆ, ನಾಳೆಗೂ ದಿನ ಬಿಟ್ಟೆವು. ತಿನ್ನಬೇಕು, ಉಣ್ಣಬೇಕು, ಮಾಡಬೇಕಲ್ರಿ. ಹಾಗೆ ಜೀವನ. ಹೋದ್ರ ಬಾಯಿ ಒಂದೇ ಮಣ್ಣು ಇದ್ದವ್ರಿಗೆ ಅಂತ ಎಲ್ಲ ಇರ್ತೀವಿ. ಕಷ್ಟ ಆಗುತ್ತೆ ಸ್ನೇಹಿತರೆ. ಕಷ್ಟ ಅನ್ನೋಕ್ಕೇನ್ರಿ, ಅಷ್ಟಿಷ್ಟು ಕಷ್ಟ ಅಲ್ಲ. ಮಕ್ಕಳಿಗೆ ಆಗುತ್ತಾ, ಮಕ್ಕಳಿಗೆ ನಮ್ಮ ಕಾಕಾಗಾಗುತ್ತಾ, ಉಳ್ಕೆದವ್ರಿಗೆ ಯಾರಿಗೆ ಆಗಲ್ರಿ. ಯಾರು ಕಡೆ ಜೋನ್ ತಿಂತ ಸ್ನೇಹಿತರೆ. ಅಯ್ಯೋ ಪಾಪ ಅಂತೀವಿ. ಮತ್ತು ನಮ್ಮ ಮನೆ ನಾವು ಕುಂದಿರ್ತೀವಿ. 1 ದಿನ 2 ದಿನ ಪಾಪ ಅಂದು ಒಂದು ವಾರನೇ ಎಲ್ಲರೂ ಮರೆತು ಹೋಗ್ಬಿಡ್ತಾರೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಅದಕ್ಕೆ ನಾವು ವಿಡಿಯೋ ಮಾಡೋದು ಬಿಟ್ರೂ ಮತ್ತು ನಡೆಯಲ್ಲಲ್ರಿ. ಮತ್ತು ನಂದು $1 ಕಂಪ್ಲೀಟ್ ಆಗಿ ಬಂದೈತೆ. ಮತ್ತು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಓಡಾಕತ್ತಾವು. ವಿಡಿಯೋ ಸ್ಕಿಪ್ ಮಾಡಬಾರ್ದು ಅನ್ನೋದು ಅನ್ಸಿತ್ತು ರೀ. ನಿಮಗೇನಾಯ್ತು ಇವತ್ತೊಂದಿನ ವಿಡಿಯೋ ಲೇಟ್ ಆಗಕ್ಕೆ ನಾವು 10ಕ್ಕೆ ಹಾಕಿ 1ಕ್ಕೆ ವಿಡಿಯೋ ಹಾಕಕತ್ತೀನಿಲ್ಲ. ಹಾಕಕತ್ತಕ್ಕಿಗೆ ಅಕ್ಕ ವಿಡಿಯೋ ಹಾಕಿಲ್ಲ ಎಲ್ಲ ವಾಟ್ಸಪ್ ನಂಬರ್ಗೆ ಎಲ್ಲರೂ ಮೆಸೇಜ್ ಮಾಡಿರಿ. ಅದಕ್ಕೆ ನಾನು ವಿಡಿಯೋ ಹಾಕೋದು ಬಿಟ್ರು ಮತ್ತು ನೀವೆಲ್ಲ ಗಾಬರಿ ಆಗ್ತೀರಿ, ಯಾಕೆ ಅಕ್ಕ ವಿಡಿಯೋ ಹಾಕಲ್ಲ ಹೇಳ ಅಂತೇಳಿ. ಅದಕ್ಕೆ ನಿಮಗೋಸ್ಕರ ಹೆಂಗೆ ಆಗಲಿ, ಕಷ್ಟ ಆಗಲಿ, ಸುಖ ಆಗಲಿ, ಯಾವುದೇ ಇರಲಿ, ಇದ್ದಿದ್ದು ನಿಮ್ಗೂ ಹಂಚ್ಕೊಂಡ್ರೆ ನಿಮಗೂ ಒಂಥರ ಸಮಾಧಾನ ಆಗುತ್ತಂತ ಹಂಚ್ಕೊಳಕತ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಸಮಾಧಾನ ಇಲ್ಲರಿ ಮನಸ್ಸು. ಬಾಯ್, ಗುಡ್ ನೈಟ್.